ಈ ಮನೆ ಕಟ್ಬೇಕಾದ್ರೆ ಗೈಸ್ ತುಂಬ ಸ್ಟೋರೀಸ್ ಇದೆ. ಹಿಂದಗಡೆ ಒಂದು ರಹಸ್ಯ ಅಡಗಿದೆ ಗೈಸ್. ನಮ್ಮ ಮನೆ ಇರುವಂಥ ಡೈಮೆನ್ಷನ್ ಎಷ್ಟು ಅಂತಂದರೆ, ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟೈಟಲ್ ಮತ್ತು ತಮ್ಮಲ್ಲಿ ನೀವು ಆಗಲೇ ನೋಡಿರ್ತೀರ ಗೈಸ್. ಇವತ್ತಿನ ವ್ಲಾಗ್ ನಮ್ಮ ಊರ್ ಮನೆದು ಹೋಮ್ ಟೂರ್ ಕೊಡ್ತಾಯಿದ್ದೀನಿ. ಮೊದಲು ಹೋಮ್ ಟೂರ್ ಕೊಟ್ಟಿರಲಿಲ್ಲ ಅವಳ ಚಾನಲಲ್ಲಿ, ನನ್ನ ಚಾನಲಲ್ಲೂ ಹೋಮ್ ಟೂರ್ ಕೊಟ್ಟಿರಲಿಲ್ಲ. ಸೊ ಎವ್ರಿ ಕಾರ್ನರ್ನ ನಮ್ಮ ಮನೇಲಿ ಏನೇನಿದೆ ಅಂತೆಲ್ಲ ಕಂಪ್ಲೀಟಾಗಿ ತೋರಿಸೋಣ. ಆ್ಯಂಡ್ ಈ ಮನೆ ಕಟ್ಟಬೇಕಾದ್ರೆ ಕಟ್ಟಾದಮೇಲೆ ಸಾಕಷ್ಟು ವಿಚಾರಗಳು ಆ್ಯಂಡ್ ಸ್ಟೋರೀಸ್ ಇದೆ, ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಈಗ ಹೋಮ್ ಟೂರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ ಲೆಟ್ಸ್ ಗೋ. ಮೊದಲನೇದಾಗಿ ಈ ಮನೆಗೆ ನಾವು ಇಟ್ಟಿರುವ ಹೆಸರು ಏನು ಅಂತಂದರೆ, ನಮ್ಮ ತಂದೆಯ ಆಶೀರ್ವಾದದೊಂದಿಗೆ ಅಪ್ಪಾಜಿ ನಿಲಯ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಶ್ರೀಮತಿ ಗೌರಮ್ಮ, ಶ್ರೀ ನಾಗೇಶ್ ನಮ್ಮ ತಂದೆ ತಾಯಿ ಹೆಸರು. ಸೊ ಹಿಂಗೆ ಬಂದರೆ ಈಚೆಗಡೆಗೆ ಔಟ್ಲುಕ್ಸ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು 2 ಕ್ರಿಸ್ಮಸ್ ಟ್ರೀ, ಒಂಥರ ಇದು ಪಾಟ್ ಹಾಕೋಕ್ಕೆ ಅಂತಲೇ ಸಿಮೆಂಟಲ್ಲಿ ವರ್ಕ್ ಮಾಡಿಸಿ 2 ಕ್ರಿಸ್ಮಸ್ ಟ್ರೀ ಗೈಸ್. ನೆಕ್ಸ್ಟು ನಮ್ಮ ಮನೆಯ ಗೇಟ್ ಏನು ಜಾಸ್ತಿ ಹೈಟ್ ಇಲ್ಲ, ಶಾರ್ಟಾಗೇ ಇದೆ. ಈ ಗೇಟ್ ಮಾಡಿಸ್ಬೇಕಾದ್ರೆ ಒಂದು ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು ಗೈಸ್. ಈ ಕಾಂಪೌಂಡು ಈಗ ರೀಸೆಂಟಾಗಿ ಮಾಡಿಸಿದ್ದು, ಆ ಕಡೆ ಇಡೋದ ಗೇಟು, ಈ ಕಡೆ ಇಡೋದ ಇಲ್ಲ ಮಧ್ಯದಲ್ಲಿ ಇಡೋದ ಅಂತ. ಸೊ ಎಷ್ಟೊಂದು ಜನ ಮೇನ್ ಡೋರ್ ಎಲ್ಲಿದೆ ಅಲ್ಲಿ ಗೇಟ್ ಬರಬೇಕು ಅಂತಂದರು. ಸೊ ಅದಕ್ಕೆ ಗೇಟ್ನ ಒಂದು ಕಾರ್ನರ್ಗೆ ತೊಗೊಂಡು ಗೇಟ್ ಮಾಡಿಸಿದ್ದೀವಿ. ಈಗ ಬನ್ನಿ ಒಳಗಡೆ ಹೋಗೋಣ. ಹೇಳೋಕ್ಕಾಗಲ್ಲ ಗೈಸ್, ಜಾಸ್ತಿ ತೂಕ ಇದೆ, ಜಾಸ್ತಿ ವೆಯ್ಟ್ ಇದೆ. ಎಸ್, ವೆಲ್ಕಮ್ ಟು ಅವರ್ ಹೋಮ್. ಇದು ನಮ್ಮ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ. ನಮ್ಮ ಮನೆ ಇರುವಂಥ ಡೈಮೆನ್ಷನ್ ಎಷ್ಟು ಅಂತಂದರೆ 2300 ಸ್ಕ್ವೇರ್ ಫೀಟ್, ಆಲ್ಮೋಸ್ಟ್ 60-40 ಸೈಟ್ ಗೈಸ್. 2 ಸೈಡ್ಸ್ 30-40 2 ಸೈಡ್ಸ್ ಬರುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು 3-4 ಕಾರು ಕಾಂಪ್ಯಾಕ್ಟಾಗಿ ನಿಲ್ಲಿಸಿದ್ರೆ 4 ಕಾರು ನಿಲ್ಲಿಸ್ಬೋದು. ಆರಾಮಾಗಿ ನಿಲ್ಲಿಸಿದ್ರೆ ಇಲ್ಲೊಂದು ಕಾರು ಮತ್ತು ಅದ್ರ ಕೆಳಗಡೆ ಒಂದು ಕಾರು, 3 ಕಾರ್ ಆರಾಮಾಗಿ ನಿಲ್ಲಿಸ್ಬೋದು ಗೈಸ್. ಊರಲ್ಲಿ ಮನೆ ಕಟ್ಬೇಕಾದ್ರೆ ಒಂದು ಯೋಚನೆ ಇತ್ತು ಗೈಸ್, ನಮ್ಮ ಮನೆಗೆ ಪಾರ್ಕಿಂಗ್ ಲಾಟು ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು ಅಂತಲೇ ನಾವು ಈ ಕಾನ್ಸೆಪ್ಟಲ್ಲಿ ಮಾಡಿದ್ದು. ಬಂದರೆ ಒಂದು 3-4 ಕಾರ್ ಅಂತೂ ನಿಲ್ಸ್ಕೋಬೋದು. ಬೆಂಗಳೂರಲ್ಲಂತೂ ಇಷ್ಟೊಂದು ಸ್ಪೇಸ್ ಸಿಗೋಲ್ಲ. ಸೊ ಅದಕ್ಕೆ ಊರಲ್ಲಂತ ಇಷ್ಟು ದೊಡ್ಡದಾಗಿ ಪಾರ್ಕಿಂಗ್ ಲಾಟ್ ಬಿಟ್ಟಿದ್ದೀವಿ. ಈ ಪಾರ್ಕಿಂಗ್ ಲಾಟ್ಗೆ ಮೇಯ್ನ್ ಅಟ್ರಾಕ್ಷನ್ ಏನು ಅಂತಂದರೆ ಗೈಸ್, ನಮ್ಮ ಶೋ ಗಿಡಗಳು ಗೈಸ್. ಶೋ ಗಿಡಗಳ ಹಿಂದೆಗಡೆ ಒಂದು ಕತೆ ಇದೆ. ಏನಪ್ಪ ಆ ಕತೆ ಅಂತಂದರೆ, ಈ ಶೋ ಗಿಡಗಳು ಹಾಕೋ ನನಗೆ ಮೈಂಡ್ಸೆಟ್ಟೇ ಇರಲಿಲ್ಲ. ಏನಕ್ಕೆ ಆ ಮೈಂಡ್ಸೆಟ್ ಬಂತು ಅಂತಂದರೆ, ಪಾರ್ಕಿಂಗ್ ಲಾಟ್ಗೆ ಈ ಕಲ್ಲುಗಳು ಹಾಕ್ಸ್ತೆ ಗೈಸ್, ಕಲರ್ ಕಲ್ಲುಗಳು. ಸೊ ಆವಾಗ ಇಷ್ಟು ಜಾಗಕ್ಕೆ ಮಾತ್ರ ಶಾರ್ಟೇಜ್ ಆಗೋಯ್ತು, ಕಲ್ಲು ಸಿಗಲಿಲ್ಲ. ಆವಾಗ ನಾನು ಈ ಆಲೋ ಬ್ಲಾಕ್ಸ್, ಇದು ಸಿಮೆಂಟ್ ಬ್ಲಾಕ್ಸ್ನ ಹಾಕ್ಸಿ ಇಲ್ಲಿಗೆ ಮಣ್ಣು ಡಂಪ್ ಮಾಡಿ ಶೋ ಗಿಡಗಳು ಹಾಕೋಣ ಅಂತ ಹಾಕ್ತೆ. ಈಗ ನನಗೆ ಎಷ್ಟು ಇಷ್ಟ ಅಂತಂದರೆ ಈ ಸ್ಪೇಸು ಚೆನ್ನಾಗಿರುತ್ತೆ. ಈ ಮನೆಗೆ ಬಂದಾಗ ಲುಕ್ಕೇ ಸಖತ್ತಾಗಿರುತ್ತೆ ಒಳಗಡೆಯಿಂದ ಬಂದಾಗ. ನೆಕ್ಸ್ಟ್ ನಾವು ಬಂದರೆ ನಿಮಗೆ ಒಂದು ಅಂಚಲ್ಲಿ ಈಗ ರೀಸೆಂಟಾಗಿ ಮದುವೆ ಟೈಮಲ್ಲಿ ಇದನ್ನು ಮಾಡಿಸಿದ್ದು ಗೈಸ್. ಒಂಥರ ಸಿಟ್ಔಟ್ ಥರ ಬಂದರೆ ಯಾವ್ದಾರ ಫಂಕ್ಷನ್ ಆಯಿತು ಅಂತಂದರೆ, ಫ್ಯಾಮಿಲಿ ಏನಾರ ಹಬ್ಬ ಏನಾರ ಮಾಡಿದಾಗ, ಯೂಶ್ವಲಿ ಕಂಪ್ಲೀಟ್ ವರ್ಷವಿಡೀ ಯಾವ್ಯಾವ ಹಬ್ಬ ಬರುತ್ತೆ ಎಲ್ಲ ಹಬ್ಬನೂ ಕೂಡ ನಾವು ಇದೇ ಮನೇಲೇ ಆಚರಣೆ ಮಾಡೋದು. ಏನಕ್ಕೆ ಅಂತಂದರೆ ಎಲ್ಲರೂ ಇಲ್ಲೇ ಸೇರ್ತೀವಿ, ದೊಡ್ಡದಾಗಿದೆ ಮನೆ, ಆರಾಮಾಗಿ ಯುಟಿಲೈಸ್ ಮಾಡ್ಕೋಬೋದು ಅಂತ. ನಮ್ಮ ಅಜ್ಜಿ, ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ ಅವರೆಲ್ಲ ಬಂದಾಗ ಚೆನ್ನಾಗಿ ನಾನ್ ವೆಜ್ಜು ಅದು ಇದು ಏನಾರು ಮಾಡಿದಾಗ ಬಂದು ಇಲ್ಲಿ ಕೂತ್ಕೊಂಡು ಎಲೆಗಿಲೆ ಅಡಿಕೆ ಹಾಕ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಗೈಸ್, ಆರಾಮಾಗಿ ಪೀಸಾಗಿರುತ್ತೆ. ಸೊ ಇದೊಂದು ಸ್ಪೇಷಿಯಸ್ ಆಗಿ ಒಂದು ಫಂಕ್ಷನ್ ಮಾಡೋಕ್ಕೆ ಅಂತ ಮಾಡಿರುವಂಥ ಸಿಟ್ಔಟ್ ಜಾಗ. ತಂಪಾಗಿರುತ್ತೆ ಗೈಸ್, ಮೇಲ್ಗಡೆ ಡಬಲ್ ಹಂಚ್ ಹಾಕ್ಸಿರೋದು, ಸೊ ತಂಪಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನಮ್ಮ ಮನೆಯ ಪುಟ್ಟು ಪೋಟಿಕ ಗೈಸ್, 10 ಅಡಿ ಇರುವಂಥ ಪೋಟಿಕ. ನಮ್ಮ ಕಡೆ ಪೋಟಿಕ ಅಂತೀವಿ, ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ. ಸೊ ಇದ್ರ ಕೆಳಗಡೆ ಅಂಡರ್ಗ್ರೌಂಡ್ ಸಂಪ್ ಇದೆ ವಾಟರ್ ಸ್ಟೋರೇಜ್ಗೆ. ಆ್ಯಂಡ್ ಹಂಗೆ ಬಂದರೆ ಫಸ್ಟು ಎಲ್ಲ ಈಚೆ ಕಡೆ ಎಲ್ಲ ತೋರಿಸ್ಬಿಡ್ತೀನಿ, ಆಮೇಲೆ ಮನೆ ಒಳಗಡೆ ಹೋಗೋಣ. ಈಚೆ ಕಡೆ ಏನೇನಿದೆ ಅಂತೆಲ್ಲ ನಿಮಗೆ ನೀಟಾಗಿ ತೋರಿಸೋಣ. ಸೊ ಇಲ್ಲಿ ಸ್ಟೋರೇಜ್ಗೆ ನಮ್ಮ ಹಳ್ಳಿ ಕಡೆ ಸೌದೆ ಗೀದೆ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ಒಂದು ಮೆಟ್ಲು ಕೆಳಗಡೆ ವೇಸ್ಟ್ ಆಗಬಾರ್ದು ಅಂತ ಜಾಗ ಇರುತ್ತಲ್ಲ, ಅಲ್ಲಿ ನಮ್ಮ ಅಮ್ಮ ಏನೇನೋ ಡಂಪ್ ಮಾಡಿದ್ದಾರೆ. ಸೊ ಕಾರ್ದು ಟೈರು ಗೀರು ಎಲ್ಲ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ. ಇದು ಯಾರು ಬಂದರೆ, ಗೆಸ್ಟ್ ಬಂದರೆ, ಇಲ್ಲಾಂತಂದರೆ ಒಳಗಡೆ ಯಾರು ಜಾಸ್ತಿ ಜನ ಇದ್ದಾಗ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಇರುವಂಥ ಕಾಮನ್ ವಾಶ್ರೂಮ್. ಕಂಪ್ಲೀಟಾಗಿ ನಮ್ಮ ಮನೆ ಈಚೆ ಕಡೆ ಏನೇನಿದೆ ಅಂತೆಲ್ಲ ನೀವು ನೋಡಿದ್ದೀರಾ. ನೆಕ್ಸ್ಟ್ ನಮ್ಮ ಮನೆ ಒಳಗಡೆ ಏನಿದೆ ಅಂತ ತೋರಿಸುವಂಥ ಸಮಯ. ಸೊ ಇದು ನಮ್ಮ ಮನೆಯ ಮೇನ್ ಡೋರ್. ಅವಾಗೆಲ್ಲ ಇದೇ ಥರ ಡಿಸೈನ್ ಗೈಸ್ ಇದು 3 ಪಟ್ಟಿ ಹೊಡೆದ್ಬಿಡೋರು, 9 ಗೂಟ ಇಕ್ಬಿಡೋರು. ಸೊ ಅವಾಗ ಟ್ರೆಂಡ್ ಇದೇ ಇದ್ದಿದ್ದು.
ನಾವು ನಮ್ಮ ಗಣಪತಿನ ಬೆಲ್ಲಾಗಿ ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ಹಿಂಗಂದರೆ ಬೆಲ್ಲಾಗುತ್ತೆ. ಸೊ ಲೆಟ್ಸ್ ಗೋ ಹೊರಡೋಣ. ಈ ಮನೆ ಕಟ್ಬೇಕಾದ್ರೆ ಗೈಸ್ ತುಂಬ ಸ್ಟೋರೀಸ್ ಇದೆ, ಅದನ್ನೆಲ್ಲ ಲಾಸ್ಟಲ್ಲಿ ಹೇಳ್ತೀನಿ, ಯಾರು ಮಿಸ್ ಮಾಡ್ಕೋಬೇಡಿ, ಡೋಂಟ್ ಸ್ಕಿಪ್. ಬನ್ನಿ ಹೊರಡೋಣ. ಟಂಟಡಾನ್, ವೆಲ್ಕಮ್ ಟು ಮೈ ಹೋಮ್. ಸೊ ಒಳಗಡೆ ನೀವು ಬಂದಾಗ ಹಾಲು ತುಂಬ ಸ್ಪೇಷಿಯಸ್ ಆಗಿದೆ. ನಮ್ಮ ಅಪ್ಪನ ಕಾನ್ಸೆಪ್ಟೇ ಇದು ಗೈಸ್, ಹಾಲು ತುಂಬ ದೊಡ್ಡದಾಗಿರಬೇಕು ಹಳ್ಳೀಲಿ. ಬಿಕಾಸ್ ಏನೇ ಒಂದು ಫಂಕ್ಷನ್ ಮಾಡಿದಾಗ ಜನ ಬಂದು ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆಲ್ಲ ಚೆನ್ನಾಗಿರಬೇಕು, ಹಾಲ್ ಸ್ಪೇಷಿಯಸ್ ಆಗಿರಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ಗೆ ನಾವು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದೇ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಮೇಲ್ಗಡೆ 2 ರೂಮ್ ಇದೆ, ಬಟ್ ಕೆಳಗಡೆ ಹಾಲ್ ಸ್ಪೇಷಿಯಸ್ ಆಗಿರಲಿ ಅಂತ ಅಂದ್ಬಿಟ್ಟು ಒಂದೇ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಹಿಂಗೆ ಬಂದರೆ ಫಸ್ಟು ಹಿಂಗೆ ಉಲ್ಟಾ ತಿರುಗಿಬಿಡೋಣ. ಈಗ ಒಂದು ಗೂಳಿನಿಟ್ಟಿದ್ದೀವಿ ಸಿಂಪಲ್ಲಾಗಿ ಕೀ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ನಮ್ಮ ತಂದೆಯ ಫೋಟೋ ಕೆಳಗಡೆ ಒಂದು ದಿವಾನ ಹಾಕಿದ್ದೀವಿ. ನಮ್ಮ ಅಜ್ಜಿ ಏನಾರ ಬಂತು ಅಂತಂದರೆ ಮಲಿಕೊಳ್ಳೋಕ್ಕೋಸ್ಕರ ಒಂದು ದಿವಾನ ಹಾಕಿದ್ದೀವಿ. ಇದು ಆ್ಯಂಟಿಕ್ ಪೀಸ್ ಗೈಸ್, ನಮ್ಮ ತಂದೆ ಇಷ್ಟಪಟ್ಟು ತೊಗೊಂಡಿದ್ದಂತಹ ಸೋಫಾ ಸೆಟ್ಟು. ಇದು ಬೆಂಗಳೂರು ಮನೇಲಿತ್ತು, ಸೊ ಅದನ್ನು ತಗೊಂಬಂದು ನಾನು ಊರಿಗೆ ಹಾಕಿದ್ದೀನಿ. ನಮ್ಮ ಊರ ಮನೆದು ತೊಗೊಂಡೋಗಿ ನಾವು ಈಗ ಹೋಗಿದ್ದೀವಲ್ಲ ಹೊಸ ಮನೆಗೆ, ಅಲ್ಲಿ ಹಾಕ್ಕೊಂಡಿದ್ದೀವಿ. ಇದು ಮತ್ತು ಇದು ನಮ್ಮ ತಂದೆ ತುಂಬ ಇಷ್ಟಪಟ್ಟು ಮರದ್ದು ಅಂತ ತೊಗೊಂಡಿದ್ದು. ಸೊ ಅವ್ರ ನೆನಪಿಗೋಸ್ಕರ ತಂದು ಇಲ್ಲೇ ಹಾಕಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು, ಏನಪ್ಪ ಮನೆ ಒಳಗಡೆ ಜಾಸ್ತಿ ಇಂಟೀರಿಯರೇ ಮಾಡಿಸಿಲ್ಲ ಏನಪ್ಪ ಅಂತ ಅಂದ್ಕೋಬೋದು. ಬಟ್ ಎಂತಕ್ಕೆ ಮಾಡಿಸಿಲ್ಲ ಅಂತಾರೆ, ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಗೈಸ್ ಆರಾಮಾಗಿ ಒಳ್ಳೆ POP ಮಾಡಿಸಿ, TV ಯೂನಿಟ್ ಮಾಡಿಸಿ, ಕಬೋರ್ಡ್ಗಳೆಲ್ಲ ಮಾಡಿಸ್ಬೋದಿತ್ತು ಕಿಚನ್ಗೆಲ್ಲ. ಬಟ್ ನಮ್ಮ ತಂದೆ ಆಸೆ ಏನು ಅಂತಂದರೆ ಹೆಂಗಿತ್ತು ಹಂಗೆ ಅವ್ರು ಹಂಗೆ ಬಿಟ್ಟೋಗಿದ್ರು ಅದೇ ಥರ ಇಟ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟ್ಗೆ ಇಟ್ಕೊಂಡಿದ್ದೀವಿ ಅಷ್ಟೇ. ಒಂದು ಸ್ವಲ್ಪ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ರೆ ಆರಾಮಾಗಿ ಒಳಗಡೆ ಎಲ್ಲ ಸಖತ್ತಾಗೆ ಮಾಡಿಸ್ಬೋದು. ಏನು ಮಾಡಿಸ್ತೇನೆ ಹೆಂಗೈತೆ ಹಂಗೇ ಯೂಸ್ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಬಂದರೆ ನಮ್ಮ ಹಾಲಲ್ಲೇ ದೇವ್ರ ಮನೆ ಇದೆ. ಟಂಟಡಾನ್, ನಮ್ಮ ಮನೆಯ ಪುಟ್ಟ ದೇವರ ಮನೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಮನೆಯ TV ಯೂನಿಟ್ಟು ಮಾಡಿಸಿರೋದಲ್ಲ ಗೈಸ್, ಇದು ರೆಡಿಮೇಡ್ ತೊಗೊಂಡಿರೋದು. ಮದುವೆ ಟೈಮಲ್ಲಿ ಅರ್ಜೆಂಟಲ್ಲಿ ತೊಗೊಂಡಿರುವಂಥ ಇದು TV ಯೂನಿಟ್ಟು ನಮ್ಮ ಪೂಜಾವ್ರ ಅಂಗಡಿಲೇ. ಸೊ ಇದು ಅವರು ಒಂದು ಟೈಮು ಧರ್ಮಸ್ಥಳಕ್ಕೆ ಹೋಗಿದ್ರು, ಆ ಟೈಮಲ್ಲಿ ತಗೊಂಬಂದಿದ್ರು ಮನೆಗೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನೇನೋ ಒಂದು ಶೋ ಗಿಡ ಪಾಟ್ ವಾಸ್ ಥರ ಏನಾರು ಒಂದು ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಗಣಪತಿ ಬಟ್ ಟಿ ವಿ ಥರ ಅಲ್ಲ. TV ಚೆನ್ನಾಗಿದೆ, ಬಟ್ ಯಾರೂ ನೋಡೋಲ್ಲ ಗೈಸ್ ಈ ಮನೇಲಿ. ಎಲ್ಲ ಬಂದರೆ ಮಾತಾಡೋಕ್ಕೆ ಟೈಮ್ ಇರೋಲ್ಲ ಈ ಮನೇಲಿ. ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ TV ಕಡೆ ಯಾರಿಗೂ ಗಮನ ಇರೋಲ್ಲ. ಸೊ ನೆಕ್ಸ್ಟ್ ಒಂದು ಬ್ಲೂಟೂತ್ ಸ್ಪೀಕರೆಲ್ಲ ಇಟ್ಟಿದ್ದೀನಿ. ನಮ್ಮ ನಂದಿ ಅವ್ನು ವಾಚು ಪರ್ಸು ಗಿರ್ಸೆಲ್ಲ ಇಲ್ಲೇ ಇಟ್ಬಿಟ್ಟವನೆ. ಇರೋದು ಒಂದು TVಗೆ 4 ರಿಮೋಟ್ ಐತೆ ಗೈಸ್. ನೆಕ್ಸ್ಟ್ ಏನಿದೆ ಅಷ್ಟೇ, ಡ್ರಾಯರ್ಗಳು ಸಣ್ಣ ಪುಟ್ಟ ಅದು ಇದು ಐಟಮ್ಗಳೆಲ್ಲ ಏನಾದ್ರು ಇಟ್ಟಿರ್ತೀವಿ. ಇದು ನಮ್ಮ ಮದುವೆಯಲ್ಲಿ ಹಾಕಿರುವಂಥ ಮುಯಿ, ಈ ಬುಕ್ಕಲ್ಲಿ ಬರೆದಿಟ್ಕೊಂಡಿರ್ತೀವಿ ಗೈಸ್, ಊರಲ್ಲಿ ನೆನಪಲ್ಲಿ ಇರಲಿ ಅಂತ. ನೆಕ್ಸ್ಟ್ ನಾವು ಹಾಕ್ಬೇಕಾದ್ರೆ ಅವ್ರು ನಮ್ಗೆ ಹಾಕಿರೋದು ಎಷ್ಟು ಏನು ಎತ್ತ ಅಂತೆಲ್ಲ ನೋಡೋಕ್ಕೆ. ಸೊ ಇದೆಲ್ಲ ಮದುವೆಯಲ್ಲಿ ಬಂದಿರುವಂಥ ಗಿಫ್ಟ್ನ ಹಂಗಂಗೆ ಇಟ್ಬಿಟ್ಟಿದ್ದೀವಿ. ಇಲ್ಲೊಂದಿದೆ, ಏನಿದು ನಿಖಿಲ್ ಮಧು ಅಂತ ಒಂದಿದು, ಅದನ್ನು ಹಿಂಗೆ ಇಟ್ಕೊಂಡಿದ್ದೀವಿ. ನಾನು ಮದುವೆಯಲ್ಲಿ ಮಾಡಿಸಿರುವಂಥ ಸ್ಕೆಚ್ಚು ನಮ್ಮ ತಂದೆದು, ನೀವು ನೋಡಿರ್ತೀರ ಎಷ್ಟೊಂದು ಜನ, ಅದನ್ನು ಹಂಗೆ ಮೆಮೊರಿಯಾಗಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ನಾವು ಹಾಲಲ್ಲೇ ವಾಷಿಂಗ್ ಮಿಷಿನ್ ಇಟ್ಬಿಟ್ಟಿದ್ದೀವಿ ಗೈಸ್. ಬಿಕಾಸ್ ವಾಶ್ರೂಮ್ ಒಳಗಡೆ ಪ್ರಾವಿಷನ್ ಇಲ್ಲ. ನಮ್ಮ ತಂದೆಗೆ ಅವತ್ತು ಸ್ವಲ್ಪ ಐಡಿಯಾ ಇರಲಿಲ್ಲ, ಇಟ್ಟರೆ ತುಂಬ ಕಂಜೆಸ್ಟೆಡ್ ಆಗಿಬಿಡುತ್ತೆ ಒಳಗಡೆ ಅಂತ ಅಂದ್ಬಿಟ್ಟು ಈಚೆ ಕಡೆನೇ ಕನೆಕ್ಷನ್ ತೊಗೊಂಡು ಹಾಲಲ್ಲೇ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ನಮ್ಮ ಅವತ್ತಿನ ಕಾಲದ ಮೋಸ್ಟ್ ಫೇವ್ರೇಟ್, ನನಗೆ ಓಪನ್ ಕಿಚನ್ ಹಿಂಗಿರುತ್ತಾ ಅಂತ ಯೋಚನೆ ಮಾಡಿ ನಮ್ಮ ಮನೆಗೆ ಅಂತ ಮಾಡಿಸಿದ್ದು. ಬಟ್ ಐಡಿಯಾ ಇಲ್ಲ. ಈ ಮನೆ ಕಟ್ಟಿದ್ದು ಯಾವಾಗ ಅಂತಂದರೆ ಗೈಸ್ 2015, ಏನಿಲ್ಲ ಅಂತಂದ್ರೆ 11 ವರ್ಷ ಆಗಿದೆ. ಬಟ್ ಈಗ ಮದುವೆಯಲ್ಲಿ ಕಂಪ್ಲೀಟಾಗಿ ಪೇಂಟ್ ಮಾಡಿಸಿ ಒಂದು ಸ್ವಲ್ಪ ನ್ಯೂ ಲುಕ್ ಬಂದಿದೆ ಅಷ್ಟೇ. ಇದು ಸಿಮೆಂಟಂದು 2 ಪಿಲ್ಲರ್ ನಿಲ್ಲಿಸಿದ್ದೀವಿ, ದ್ವಾರಕ ಕಂಬಗಳು ಅಡುಗೆ ಮನೆಗೆ ಹೋಗೋಕ್ಕೆ. ಸೊ ಈಚೆ ಕಡೆ ಫ್ರಿಡ್ಜ್ ಇಟ್ಟಿದ್ದೀವಿ. ಫ್ರಿಡ್ಜಲ್ಲಿ ಸಣ್ಣ ಪುಟ್ಟ ಮಸಾಲೆ ಐಟಮ್ಸ್ಗಳು ಅದು ಇದು ಇಟ್ಟಿದ್ದೀವಿ. ಬಟ್ ಯಾರು ಇರಲ್ವಲ್ಲ ಜಾಸ್ತಿ, ಅದಕ್ಕೇ ಜಾಸ್ತಿ ಏನು ಇಟ್ಟಿಲ್ಲ ಗೈಸ್, ಎಲ್ಲ ಹೋಗ್ಬಿಡುತ್ತೆ ಅಂತ. ನೆಕ್ಸ್ಟ್ ಕಮ್ ಟು ಅವರ್, ಇಲ್ಲಿ ಗೊತ್ತಲ್ಲ ಇಂಡಿಯನ್ ಆ್ಯಂಟೀಸ್ದು ಬಟ್ಟೆ ಇರಲೇಬೇಕು. ಕಮ್ ಟು ಅವರ್ ಕಿಚನ್, ನಮ್ಮ ಅಮ್ಮನ ಕಿಚನ್ ಇದು. ಸೊ ಒಂದು ಹ್ಯೂಜ್ ಸ್ಲ್ಯಾಬ್ ಇದೆ, ಸಿಂಕ್ ಇದೆ. ಆ್ಯಂಡ್ ಇದು ನಮ್ಮ ಮನೆ ಗುರುಪ್ರವೇಶ ಆದಾಗ ತೊಗೊಂಡಿರುವಂಥ ಸ್ಟವ್ವಾ ಗ್ಯಾಸಾ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ ಗೈಸ್, ಸ್ಟವ್ವು. ಸೊ ನಮ್ಮಮ್ಮ ಉಪ್ಪಿಟ್ಟನ್ನು ಮಾಡಿದ್ದಾರೆ. ನೆಕ್ಸ್ಟ್
ಹಿಂಗೆ ಬಂದರೆ ಒಂದು ಮಿಕ್ಸಿ ಇಟ್ಕೊಂಡಿದ್ದೀವಿ. ಇಲ್ಲೊಂದು ಎಲೆಕ್ಟ್ರಿಕ್ ಸ್ಟವ್ ಇದೆ, ಬಟ್ ಎಲೆಕ್ಟ್ರಿಕ್ ಸ್ಟವ್ನ ಜಾಸ್ತಿ ಯೂಸ್ ಮಾಡಲ್ಲ. ಇಲ್ಲಿ ಮನೆಗೆ ಬೇಕಾಗಿರುವಂಥ ಸಣ್ಣ ಪುಟ್ಟ ಸಾಮಾನುಗಳು, ಮಸಾಲೆ ಐಟಮ್ ಅದು ಇದು ಏನೇನೋ ಇಟ್ಟಿದ್ದಾರೆ, ಪಾತ್ರೆ, ಪಣಸುಗಳು, ಆ್ಯಂಡ್ ಇದೊಂದು ಲೋಟ ಇಡೋಕ್ಕೆ ಸ್ಟ್ಯಾಂಡು, ಇದೇನು ಏನಂತಾರೆ, ತಟ್ಟೆ ಸ್ಟ್ಯಾಂಡು ಗೈಸ್ ಇದು. ಆಮೇಲೆ ಮೇಲ್ಗಡೆ ಸ್ಟೋರೇಜ್ಗೆ ಅಂತ ನಮ್ಮ ಅಪ್ಪ ಅವತ್ತು ಐಡಿಯಾ ಮಾಡಿ ಗೀಝರು ಸ್ಟೋರೇಜ್ಗೆ ಅಂತ ಸೌದೆಗಳೆಲ್ಲ ಇಟ್ಕೊಳ್ಳೋಕ್ಕೋಸ್ಕರ ಇಟ್ಟಿರುವಂಥ ಜಾಗ ಅದು. ಆ್ಯಂಡ್ ನಮ್ಮ ಮೇಯ್ನ್ ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದರೆ ದೊಡ್ಡ ದೊಡ್ಡ ಅಡುಗೆನೇ ಜಾಸ್ತಿ ಇಲ್ಲಿ ಮಾಡೋದು ಊರುಗಳಲ್ಲಿ. ಸೊ ದೊಡ್ಡ ದೊಡ್ಡ ಐಟಮ್ಗಳು ಬೇಕು ಅಂತ ಪಾತ್ರೆಗಳು, ದೊಡ್ಡ ದೊಡ್ಡ ಪಾತ್ರೆಗಳು ಇನ್ನೂ ನಮ್ಮ ಅಮ್ಮ ಬೇರೆ ಕಡೆಯಲ್ಲೇ ಎತ್ತಿಟ್ಟಿದ್ದಾರೆ. ಬಟ್ ಇಷ್ಟು ಮಾತ್ರ ಇಲ್ಲಿ ಅಡುಗೆ ಮನೇಲಿದೆ. ಆ್ಯಂಡ್ ಒಂದು ವಾಟರ್ ಪ್ಯೂರಿಫೈಯರ್ ಒಂದು ಇಟ್ಟಿದ್ದೀವಿ. ವಾಟರ್ ಪ್ಯೂರಿಫೈಯರ್ ಕೆಳಗಡೆ ಎಲ್ಲ ಸ್ವಲ್ಪ ಆ್ಯಂಟಿಕ್ ಪೀಸ್ಗಳೆಲ್ಲ ಇದೆ ಗೈಸ್. ಇದೆಲ್ಲ ನಮ್ಮ ಅಜ್ಜಿ ಕೊಟ್ಟು ಕಳಿಸಿರುವಂಥದ್ದು. ಇಟ್ಟಿನ ಕೋಲು ಇಟ್ಟಿನ ಕೋಲು. ಆ್ಯಂಡ್ ಒಂದೆರಡು ಗ್ಯಾಸ್ ಇದೆ. ಇದೆಲ್ಲ ಸಣ್ಣ ಪುಟ್ಟ ಐಟಮ್ಸ್ಗಳಿದೆ, ತರಕಾರಿ ಏನೋ ಇಟ್ಟಿದ್ದಾರೆ ನಮ್ಮಮ್ಮ. ಸೊ ಅವತ್ತಿನ ಕಾನ್ಸೆಪ್ಟಲ್ಲಿ ಹಳ್ಳೀಲಿ ಅಕಸ್ಮಾತ್ ಏನಾದರೂ ಕರೆಂಟ್ ಹೋಗ್ತಾ ಇರುತ್ತಲ್ಲ ಯೂಶ್ವಲಿ, ಅವಾಗ ಯೂಸ್ ಆಗಲಿ ಅಂತ ಒಂದು ಒಳ್ಕಲ್ ಮಾಡಿಸಿದ್ದಾರೆ ಗೈಸ್. ಬಟ್ ಇದುವರೆಗೂ ಅದನ್ನು ಯೂಸೇ ಮಾಡಿಲ್ಲ ಒಳ್ಕಲ್ನ. ಬಟ್ ಒಳ್ಕಲ್ ಇರಬೇಕು ಮನೆಯಲ್ಲಿ ಅನ್ನೋದೊಂದು ಸಂಪ್ರದಾಯ. ಆ್ಯಂಡ್ ನೆಕ್ಸ್ಟ್ ಅಡುಗೆ ಮನೆ ಪಕ್ಕನೇ ವಾಶ್ರೂಮ್ ಇಟ್ಟಿದ್ದೀವಿ. ಬಿಕಾಸ್ ನಮ್ಮ ಅಪ್ಪಂದು ಒಂದು ಕಾನ್ಸೆಪ್ಟ್ ಗೈಸ್, ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು, ಮಧ್ಯದಲ್ಲಿ ವಾಶ್ರೂಮ್ ಇರಬೇಕು, ಅದ್ರ ಪಕ್ಕ ರೂಮ್ ಇರಬೇಕು ಕುಬೇರ ಮೂಲೆಯಲ್ಲಿ. ಆ ಥರ ಮೈಂಡ್ಸೆಟ್ಟಲ್ಲಿ ಎಲ್ಲ ಮನೆಗಳನ್ನೂ ಇದೇ ಕಾನ್ಸೆಪ್ಟಲ್ಲೇ ನಮ್ಮ ಅಪ್ಪ ಕಟ್ತಿದ್ದು. ಸೊ ನಮ್ಮನೆ ವಾಶ್ರೂಮು ಎಲ್ಲ ಮನೆಗಳಿಗಿಂತ ದೊಡ್ಡ ವಾಶ್ರೂಮ್ ಇದು, ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಅಂಡೆ ಒಲೆ ಕೂಡ ಅವತ್ತಿನ ದಿನಕ್ಕೆ ಪ್ರಾವಿಷನ್ ಮಾಡಿದ್ದೀವಿ. ಮಿರರ್ ಇದೆ, ಮಿರರ್ ತಲೆಗೆಲೆ ಬಾಚ್ಕೊಳ್ಳೋಕ್ಕೆ. ಶವರಿಂದ ಬಂದು ಒಂದು ಟೇಬಲ್ ಫ್ಯಾನ್ ಇಟ್ಟಿದ್ದೀವಿ ಇದು ಹಾಲಲ್ಲಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಮನೆಯ ಒಂದು ಸಿಂಗಲ್ ಬೆಡ್ ರೂಮ್. ನನಗೆ ಹತ್ತಿ ಹಾಸಿಗೆನೇ ಬೇಕು ಅಂತ ಯೋಚನೆ ಮಾಡಿ ಹತ್ತಿ ಹಾಸಿಗೆ ಹೊಲಿಸಿ ಹತ್ತಿ ಹಾಸಿಗೆ ಹಾಕ್ಸ್ಕೊಂಡಿದ್ದೀನಿ. ಆ್ಯಂಡ್ ಮದುವೆ ಟೈಮಲ್ಲಿ ಒಂದು ರೆಡಿಮೇಡ್ ವಾರ್ಡ್ರೋಬ್ ಗೈಸ್. ಇದು ನಾವು ಮಾಡಿಸಿದ್ದು ಬಂದು ಆಚಾರ್ಯ ಯಾರೂ ಮಾಡಿರೋದಲ್ಲ, ರೆಡಿಮೇಡ್ ವಾರ್ಡ್ರೋಬು. ಇದರಲ್ಲಿ ನಾನು ಒಂದು ಸ್ವಲ್ಪ ಬಟ್ಟೆಗಳು ಇಟ್ಕೊಂಡಿದ್ದೀನಿ. ಇದು ನಮ್ಮ ಅಮ್ಮಂದು ಎಲ್ಲೋದ್ರೂ ಗೊತ್ತಲ್ಲ ಗೈಸ್, ಆ ಮನೇಲೂ ಸೀರೆಗಳು, ಈ ಮನೇಲೂ ಸೀರೆಗಳು, ಬಟ್ ಬಟ್ಟೆ ಇಲ್ಲ ಅನ್ನೋದು ಅಷ್ಟೇ. ಸೊ ಇಲ್ಲಿ ನನ್ನದೇ ಬಟ್ಟೆಗಳು, ಅದು ಇದು ಬೆಡ್ಶೀಟು, ಅದು ಇದು ಎಲ್ಲ ಇಟ್ಕೊಂಡಿದ್ದೀವಿ. ಹಾಗೆ ನೀವು ಮೇಲ್ಗಡೆ ನೋಡ್ಬೋದು ದೊಡ್ಡ ದೊಡ್ಡ ಐಟಮ್ಗಳು ಇನ್ನೂ ಎಷ್ಟೊಂದು ಇತ್ತು ಗೈಸ್. ಎಲ್ಲ ಮೂಟೆ ಕಟ್ಬಿಟ್ಟು ನಮ್ಮ ಅಮ್ಮ ಮೇಲೆಲ್ಲ ಇಟ್ಬಿಟ್ಟವ್ರೆ. ಸೊ ಇಲ್ಲಿ ಸಣ್ಣ ಪುಡಿ ಇಲ್ಲಿ ಬಂದಾಗ ಯೂಸ್ ಮಾಡೋಕ್ಕೆ ಅಂತ ಅವಳದ್ದು ಡೈಲಿ ವೇರ್ ಡ್ರೆಸ್ಸಸ್ ಎಲ್ಲ ಇಟ್ಕೊಂಡಿದ್ದಾಳೆ. ಆ್ಯಂಡ್ ಇಲ್ಲೂ ಕೂಡ ಸ್ಟೋರೇಜ್ ಇದೆ, ಇಲ್ಲಿ ಏನೇನು ಇಟ್ಟಿದ್ದಾರೆ ಬೇಡದಿರುವಂಥ ಐಟಮ್ಸ್ಗಳು. ಸೊ ಇಷ್ಟೇ ಗೈಸ್, ಇದು ನಮ್ಮ ಮನೆಯ 1 BHK ರೂಮ್ ನೋಡಿದ್ರಿ. ಈಗ ನಮ್ಮ ಮನೆ ಹಿಂದೆಗಡೆ ಇರುವಂಥ ಬಾಲ್ಕನಿ, ಮನೆ ಪಕ್ಕ ಆ ಕಡೆ ಈ ಕಡೆ ವ್ಯೂಗೋಸ್ಕರ ಬಾಲ್ಕನಿ ಮಾಡ್ತಾರೆ. ಬಟ್ ನಮ್ಮ ಮನೆ ಹಿಂದೆಗಡೆ ಏನಿದೆ ಅಂತ, ಇದ್ರ ಹಿಂದೆಗಡೆ ಒಂದು ರಹಸ್ಯ ಅಡಗಿದೆ ಗೈಸ್. ಈ ಡೋರ್ನ ಓಪನ್ ಮಾಡಿದ್ರೆ ನಿಮಗೆ ಏನೋ ಒಂದು ಕಾಣಿಸುತ್ತೆ, ಬನ್ನಿ. ಏನು ಕಾಣಿಸಲ್ಲ, ಕಾಮಧೇನು ಹಸುಗಳು ಕಾಣಿಸುತ್ತೆ. ಸೊ ನಮ್ಮ ಮಾವ ಬಂದು ಹಸ ಎಲ್ಲ ಕಟ್ಟಾಕ್ಬಿಟ್ಟು ಹೋಗಾರೆ. ವ್ಯೂ ನೋಡಿ, ಈಚೆ ಕಡೆ ಎಲ್ಲ ಫುಲ್ಲು ತೋಟ ಗೈಸ್. ಇದು ಜಸ್ಟ್ ನಮ್ಮ ಜಾಗ ಎಷ್ಟಿದೆ ಅಷ್ಟಕ್ಕೆ ನೀಟಾಗಿ ಕಾಂಪೌಂಡ್ ಹಾಕ್ಕೊಂಡಿರೋದು. ಆ್ಯಂಡ್ ಬಟ್ಟೆ ಒಣಗಾಕೋಕ್ಕೆ ಒಂದು ರೆಡಿಮೇಡ್ ಇದು ಇಟ್ಕೊಂಡಿದ್ದೀವಿ. ಯೂಶ್ವಲಿ ಜಾಸ್ತಿ ಏನು ಯೂಸ್ ಆಗಲ್ವಲ್ಲ ಅಂತ ರೆಡಿಮೇಡ್ ಮಾಡ್ಕೊಂಡಿದ್ದೀವಿ. ಸೊ ಇದು ನಮ್ಮ ಮನೆಯ ಹಿಂದೆಗಡೆ ಇರುವಂಥ ಕಾಂಪೌಂಡು. ಸೊ ಗೈಸ್, ಇದಾಗಿತ್ತು ನಮ್ಮ ಗ್ರೌಂಡ್ ಫ್ಲೋರಿನ ಮನೆ. ಈಗ ಮೇಲ್ಗಡೆ 2 ರೂಮ್ಗಳಿದೆ. ಕೆಳಗಡೆ ಹಾಲು ಸ್ಪೇಷಿಯಸ್ ಆಗಿ ಬರಲಿ ಅಂತ ಒಂದು ರೂಮ್ ಮಾಡಿದರು. ನಾವು ಮೇಲ್ಗಡೆ 2 ರೂಮ್ ಮಾಡಿದ್ದೀವಿ. ಈ 2 ರೂಮ್ ಮಾಡೋಕ್ಕೆ ಎಷ್ಟು ಹರಸಾಹಸ ಮಾಡಿದ್ದೀನಿ ಅಂದರೆ ನಮ್ಮ ತಂದೆ ಹತ್ರ ಬೇಡ ಏನಕ್ಕೆ ಅಂತ. ಸೊ ಆದರೆ ನಾನು ಬಿಡಲಿಲ್ಲ ಗೈಸ್. ಫೈನಲಿ ಮೇಲ್ಗಡೆ 2 ರೂಮ್ ಬೇಕು. ಫ್ಯಾಮಿಲಿಗಳು ದೊಡ್ಡದಾದಂಗೆ ರೂಮ್ಸ್ಗಳು ತುಂಬ ಮುಖ್ಯ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ಮನೆಯ ಟೆರೆಸ್ ಫಸ್ಟ್ ಫ್ಲೋರ್ ಇದು. ಸೊ ಇಲ್ಲಿ ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿ ಏನಾರು ಫಂಕ್ಷನ್ ಮಾಡ್ಕೊಂಡ್ರು ಇಲ್ಲೂ ಮಾಡ್ಕೋಬೋದು. ಎಷ್ಟೊಂದು ಜನ ಹಂಚಾಕ್ಸಿದ್ರೆ ಇಲ್ಲಿ ಜಾಸ್ತಿ ಬಿಸಿಲು ಬರೋಲ್ಲ, ಏನಾದ್ರು ಫಂಕ್ಷನ್ ಮಾಡ್ಬೋದು ಅಂತಾರೆ. ಬಟ್ ಮನೆದು ಔಟ್ಲುಕ್ಕೇ ಹೋಗ್ಬಿಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಾನು ಹಂಚ್ಕಿಂಚೇನೂ ಹಾಕ್ಸ್ತಾ ಇಲ್ಲ. ಇಲ್ಲಿ ಒಂದು ರೂಮ್ ಇದೆ ಆ್ಯಂಡ್ ಇಲ್ಲಿ ಒಂದು ರೂಮ್ ಇದೆ. ರೂಮ್ ಒಳಗಡೆ ಏನು ವಾರ್ಡ್ರೋಬ್ ಎಲ್ಲ ಏನೂ ಮಾಡಿಸಿಲ್ಲ, ಸಿಂಪಲ್ಲಾಗಿ ಇಟ್ಕೊಂಡಿದ್ದೀವಿ. ಸೊ ಒಂದು ಮಂಚ ಹಾಕ್ಕೊಂಡು ಬೆಡ್ ಹಾಕ್ಕೊಂಡು ನಾನು ಮತ್ತು ನಂದಿ ಇಲ್ಲೇ ಮನಿಕೊಳ್ಳೋದು. ಸೊ 2 ರೂಮ್ಗೂ ಕೂಡ ಅಟ್ಯಾಚ್ ವಾಶ್ರೂಮು ಮತ್ತು ಟಾಯ್ಲೆಟ್ ಎರಡು ಇದೆ. ಸೊ ಹಿಂಗೆ ಬಂದರೆ ನಿಮಗೆ ಕಾಣಿಸುತ್ತೆ, ಇಲ್ಲಿ ಒಂದು ವಾಶ್ರೂಮ್ ಇದೆ. ಈ ಜಾಗನ ಯುಟಿಲೈಸ್ ಮಾಡ್ಕೋಬೇಕು ಅಂತ ವಾಶ್ರೂಮ್ ಮಾಡ್ಕೊಂಡಿದ್ದೀವಿ. ರೂಮ್ ವಿತ್ ಅಟ್ಯಾಚ್ ವಾಶ್ರೂಮು. ಸೊ ಇದೇ ಥರ ಸೇಮ್ ಟು ಸೇಮ್ ಈ ರೂಮ್ ಹೆಂಗಿದೆ ಅದೇ ಥರನೇ ಈ ರೂಮ್ ಕೂಡ ಇರೋದು. ನೋಡಿ, ಬಿಸಿಲು ಬಿದ್ದು ಡೋರ್ಗಳೇ ಹೋಗ್ಬಿಟ್ಟಿದೆ. ಸೂರ್ಯ ಉಡ್ತಾನಲ್ಲ ಗೈಸ್, ಅವಾಗ ಡೈರೆಕ್ಟಾಗಿ ಬಿಸಿಲು ಬಿದ್ದು ಮರ ಕುಟ್ಟೆ ಹಿಡಿತೈತೆ.
ಇಲ್ಲಿ JCB ಆಪ್ರೇಟರ್ ಇದ್ದಾರೆ, ಅವರು ಕೆಲಸಕ್ಕೆಲ್ಲ ಹೋಗಿದ್ದಾರೆ. ಸೇಮ್ ಟು ಸೇಮ್ ಅದೇ ಥರ ರೂಮ್ ಇದೂ ಇರೋದು. ಸೊ ಒಂದು ರೂಮು ಬಾಡಿಗೆ ಕೊಟ್ಟಿದ್ದೀನಿ, ಒಂದು ರೂಮ್ ನಾನು ಮಾತ್ರ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ಈಗ. ಹಾಗೆ ಮೇಲ್ಗಡೆ ಹೋದರೆ ಮೇಲ್ಗಡೆ ಯೂಶ್ವಲಿ ಏನೂ ಇರೋಲ್ಲ, ಒಂದು ಟಾಪ್ ವ್ಯೂ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇಲ್ಲಿ ಬಂದರೆ ನಿಮ್ಗೇನು ಸಿಗೋಲ್ಲ. ನಮ್ಮ ಮನೆದು TVದೊಂದು ಡಿಶ್ ಸಿಗುತ್ತೆ, ಒಂದು ಅಪ್ಪರ್ ವಾಟರ್ ಟ್ಯಾಂಕ್ ಸಿಗುತ್ತೆ. ಬಟ್ ಸಖತ್ತಾಗಿರುತ್ತೆ. ಮಾರ್ನಿಂಗ್ ಟೈಮ್ ಏನಾದ್ರು ಇಲ್ಲಿ ಬಂತು ಅಂತಂದರೆ ಸುತ್ತಲೂ ಮರಗಳು ಗೈಸ್, ತೋರಿಸು ನಂದು ಹೆಂಗೆ ಫುಲ್ಲು ಸುತ್ತಲೂ ಮರಗಳು, ಮಧ್ಯದಲ್ಲಿ ನಮ್ಮ ಮನೆ. ನಮ್ಮದೊಂಥರ ನಮ್ಮ ಊರಲ್ಲಿ ಒಂಟಿ ಮನೆ ಗೈಸ್. ಸೊ ಹಿಂಗೆ ಸ್ಟ್ರೈಟ್ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ನಮ್ಮ ಕಣ್ವ ಡ್ಯಾಮ್ ಸಿಗುತ್ತೆ ಸ್ಟ್ರೈಟು. ಇದು ನಮ್ಮ ಮನೆ. ಇಲ್ಲಿಂದ ತೋರಿಸ್ಬಿಡು ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಎಲ್ಲ ಗಲೀಜಾಗಿಬಿಟ್ಟಿದೆ, ಇನ್ನೂ ನೀಟಾಗಿ ಕ್ಲೀನ್ ಮಾಡಿಲ್ಲ ಅಷ್ಟೇ, ಇನ್ನೊಂದು ಸ್ವಲ್ಪ. ಸೊ ಇದು ನಮ್ಮ ಮನೆ ಗೈಸ್. ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟು. ಸ್ಟೋರಿ ಹೇಳ್ಬೇಕಾ? ನಮ್ಮ ನಂದಿಗೆ ಸ್ಟೋರಿ ಹೇಳ್ಬೇಕಂತ ಗೈಸ್, ಅವನಿಗೂ ಇನ್ನೂ ಹೇಳಿರಲಿಲ್ಲ. ಸೊ ಒಂದು ಸ್ಟೋರಿ ಇದೆ, ಬನ್ನಿ ಅದನ್ನು ಹೇಳ್ತೀನಿ. ಬಟ್ ಅದು ಒಂಥರ ಎಮೋಷ್ನಲ್ ಆಗೂ ಇದೆ ಆ್ಯಂಡ್ ಇದಾಗೂ ಇದೆ. ಏನಪ್ಪ ಸ್ಟೋರಿ ಅಂತಂದರೆ ಗೈಸ್, ಈ ಮನೆ ಕಟ್ಟಿದ್ದು ನಾವು 2016 ಬಟ್ ನಮ್ಮ ತಂದೆ ತೀರೋಗಿದ್ದು 2017. ಅವರು ಇರೋವರೆಗೂ ಬರೀ ಸಿಮೆಂಟ್ ವರ್ಕ್, ಪ್ಲಾಸ್ಟಿಂಗ್ ವರ್ಗೂ ಆಗಿತ್ತು. ಅದಾದಮೇಲೆ ನಾನು ಮಧು ಇಬ್ಬರು ಕೈ ಜೋಡಿಸಿ ಈ ಮನೆಗೆ ನೆಕ್ಸ್ಟ್ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು, ನಮ್ಮ ತಂದೆಯ ಆಸೆ ತಕ್ಕಂಗೆ ಅವ್ರು ಇಲ್ಲೇ ಇರಬೇಕು ಅಂತ ಇಷ್ಟಪಟ್ಟಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರ ಕೈಲಿ ಇರೋಕ್ಕಾಗಲಿಲ್ಲ. ಸೊ ಅವ್ರ ಆಸೆಯಂತೆ ನಾವು ಮನೇನ ನೀಟಾಗಿ ಇಟ್ಕೊಂಡಿದ್ದೀವಿ. ಯಾವುದೇ ಥರ ಜಾಸ್ತಿ ಆಡಂಬರ ಏನು ಮಾಡದೇನೆ, ಎಷ್ಟು ಬೇಕು ಅಷ್ಟೇ. ಬೆಂಗಳೂರಿಂದ ಹೋದಾಗ ಬಂದಾಗ ಮಾತ್ರ ಇರೋಕ್ಕೆ ಅಂತ ನಾವು ಯೂಸ್ ಮಾಡುವಂಥ ಮನೆ ಇದು ಅಷ್ಟೇ. ಸೊ ದೊಡ್ಡದಾಗೇ ಇದೆ, ಆರಾಮಾಗಿ ಒಂದು 2 ಫ್ಯಾಮಿಲಿ ಆರಾಮಾಗಿ ಇರ್ಬೋದು. ಇಷ್ಟ ಆಗಿತ್ತು ಗೈಸ್. ಆದರೆ ನಮ್ಮ ತಂದೆನೇ ಇಲ್ಲ ಈಗ, ಪಾಪ ಅವರು ಕಟ್ಕೊಟ್ಟು ಹೋಗೋರೆ. ಅವ್ರ ಆಶೀರ್ವಾದದಿಂದ ನಾವು ಇದ್ದೀವಿ. ಸೊ ಎಲ್ಲೇ ಇದ್ದರೂ ಅವ್ರ ಆಶೀರ್ವಾದ ನಮಗೆ ಬೇಕೇ ಬೇಕು. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟು. ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಮಾತಾಡಿ ನನಗೆ ಬರ್ತೈತೆ, ಶೆಕೆ ಬರ್ತೈತೆ, ನೀವೇ ನೋಡ್ತಾ ಇರ್ಬೋದು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಜಾಸ್ತಿ ಲೈಕ್ ಮಾಡಿ ಗೈಸ್. ಲವ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.